ಇದೊಂದು ಗಾಡಿ ಎಲ್ಲಿಂದ ಇದು ನೋಡ್ಕೊಳ್ರಿ, ಹೇಳಲ್ಲ, ರಿಜಿಸ್ಟ್ರೇಷನ್ ನೋಡೋ ಗೊತ್ತಾಗ್ಬಿಡುತ್ತೆ. ಈ ಗಾಡಿ ಪರಿಸ್ಥಿತಿ ನೋಡಿ ಹೆಂಗಿದೆ. ಇಂಜನ್ ಫುಲ್ ಊಸ್ಟ್ ಆಗಿದೆ, ಇದು ಆಯಿಲ್ ಕುಡಿತಾ ಇದೆ, ಮತ್ತು ಚೈನ್ ಉಜ್ಜಿ ಇದೆಲ್ಲ ಹೋಲ್ ಬಿದ್ದೋಗ್ಬಿಟ್ಟಿದೆ, ಮತ್ತು ಫ್ರಂಟ್ ಕೆಲಸ ಇದೆ, ಮತ್ತು ಮಾಡ್ತಾ 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 ಇನ್ನೂ ಏನೇನು ಬರುತ್ತೆ ಇದರಲ್ಲಿ ಅಂತ ಗೊತ್ತಿಲ್ಲ. ಕಳಿಸ್ಬಿಟ್ಟಿದ್ದೀನಿ ಅವ್ರಿಗೆ. ಮತ್ತು ಇದರಲ್ಲಿ ಏನೇನು ಹೋಗಿದೆ, ಏನೇನು ಆಗಿದೆ ಅನ್ನೋದು ಇದನ್ನು ಬಿಚ್ಚಬೇಕು. ಬಿಚ್ಚಿದರೆ ಏನು ಹೋಗಿದೆ ಏನಿಲ್ಲ ಅರ್ಥ ಆಗುತ್ತೆ. ಏನು ಓಡುತ್ತೆ ಏನು ಓಡಲ್ಲ. ಇದು ಯಾವುದೋ 15-16 ಮಾಡಲಿರ್ಬೋದು. ಇದು ಮೋಸ್ಟ್ಲಿ ಅನಿಸುತ್ತೆ 16 ಇರ್ಬೋದು ಅನ್ಕೊತೀನಿ. ಇನ್ನೂ ಜಾಮ್ ಆದಂಗಿದೆ, ಆ್ಯಕ್ಷನೇ ಹೆಂಗೆ ತೊಳಿದ್ದೀರ ಅಲ್ಲೇ ಇದ್ಬಿಡ್ತದೆ ಇದು. ಮತ್ತು ಬ್ರೇಕ್ ಇಲ್ಲ ಗಾಡಿನಲ್ಲಿ, ಬ್ರೇಕ್ ಕೆಲಸ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಮಾಡಬೇಕು. ಎಲ್ಲ ಮಾಡಬೇಕು. ಇದನ್ನೇನು ಮಾಡೋದು ಅಂತ ಯೋಚನೆ ಮಾಡಿದೆ. BS3 ಮಾಡೋದಾ, BS4 ಮಾಡೋದಾ? ಹೆಂಗೂ ಇದ್ರಿಗೆ ಹತ್ತು ತಿರುಗಿನೂ ಹೆಡ್ ಅಂತೂ ಊಷ್ಟಾಗ್ಬಿಟ್ಟಿರುತ್ತೆ. ಇದು ಶಾಫ್ಟು ಹೋಗಿದೆ, ಮ್ಯಾಗ್ನೆಟ್ಟು ನೋಡಬೇಕು. ಏನೋ ನೋಡೋಣ, ಬಿಚ್ಚಿ ಹೆಂಗೆ ಅನಿಸುತ್ತೋ ಹಂಗೆ ಮಾಡೋಣ. ಅಂದರೆ ಗಾಡಿ ಓಡಬೇಕು ಯಾವುದಕ್ಕೆ ಕಾರಣಕ್ಕೆ. ಗಾಡಿ ಓಡಬೇಕಂದ್ರೆ ಜೋರಾಗಿ ಓಡೋದಲ್ಲಪ್ಪ, ಸಂಪಾದನೆ ಮಾಡಬೇಕು. ಅವನು ಓಡಿಸಿ ಜೋರಾಗಿ ಹೋಗಂಗೆಲ್ಲ ಮಾಡಿದ್ರೆ ದೊಡ್ಡ ಫಿಲಮ್ ಆಗಿಬಿಡ್ತದೆ. ಇಸ್ತೀನಿ, ನೋಡೋಣ ಏನು ಹೋಗೈತೆ ಏನಿಲ್ಲ ಇದ್ರಾಗ, ಮತ್ತು ನೋಡಿಸ್ತೀನಿ. ಇಲ್ಲಿ ಇನ್ನೊಂದು ಈ ಸೈಲೆನ್ಸರ್ ಒಳಗಡೆ ಏನು ಹೋದ್ರೋಗ್ಬಿಟ್ಟಿದೆ, ಫಿಲ್ಟ್ರ್ ಏನು ಹೋದ್ರೋಗಿದೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಬಿಸ್ತಾ ಇದ್ದೇನಿದು. ಇದ್ರ ಬಂಡವಾಳ ನೋಡಿ, ಚೈನ್ ಹೋಗಿ ಅಲ್ಲಿ ತಳ್ಕೊಂಡಿದೆ, ಗೈಡೇ ಇಲ್ಲ. ಇದನ್ನು ನೋಡ್ಕೊಳ್ಳಿ ಹಂಗೆ ಕತೆ. ಕಾರ್ಬೆಟ್ರ್ ಸ್ಥಿತಿ ನೋಡಿ, ಕಾರ್ಬೆಟ್ರು ಇರ್ತವೆ ಬೆಚ್ಚಿದ ಮೇಲೆ. ಇದನ್ನು ಕ್ಲೀನ್ ಮಾಡಿ ಎಲ್ಲ ರೀತಿ ಬರಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಅದರಗೋಸ್ಕರ ನೋಡಿ ವೈರಿಂಗ್ ಸುಟ್ಟೋಗಿದೆ. ಸುಮಾರು ಇದೆಲ್ಲ ಮಾಡೋಪಾಟಿಗೆ ಟೈಮ್ ಹಿಡಿಯುತ್ತೆ. ಗಾಡಿಗಳು ಬರುತ್ತೆ, ಆ ಗಾಡಿಗಳು ನೋಡಬೇಕು, ಈ ಗಾಡಿಯನ್ನು ನೋಡಬೇಕು. ಅದ್ರಗೋಸ್ಕರ ಟೈಮ್ ತೊಗೊತೀನಿ. ಇನ್ನೇನು ಅವಶ್ಯಕತೆ ಎಲ್ಲ, ನಾನೇನು ಇದಲ್ಲ. ಗಾಡಿಗಳು ಬರ್ತಾ ಇರ್ತವೆ, ಈ ಥರ ಇರುತ್ತೆ, ಈ ಥರ ಎಲ್ಲ ನಮ್ಗೆ ಫಿಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ. ಯಾರು ಏನು ಮಾಡ್ತಾರೋ ಅದು ಬೇರೆ ಕತೆ. ನಮ್ಮ ಹತ್ರ ಗಾಡಿ ಬಂದರೆ ನೀಟಾಗಿ ಎಲ್ಲ ಏನು ಕ್ಲೀನಿಂಗ್ ಮಾಡಬೇಕು, ಮಾಡಿಬಿಟ್ಟು ಆವಾಗ ಫಿಟ್ ಮಾಡೋದು. ಅದ್ರ ಮುಂಚೆ ಏನು ಫಿಟ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಇದರಲ್ಲಿ ಹೆಡ್ ಅಂತೂ ಚೇಂಜ್ ಮಾಡಲೇಬೇಕು. ಸಣ್ಣ ವಾಲ್ದಿದೆ ಹೆಡ್ಡು, ಯಾಕಂದರೆ ಅದು ಸ್ವಲ್ಪ ಟೈಮಿಂಗ್ ಏನಾದರೂ ಯಾವಾಗ ಜಂಪ್ ಆದಾಗ ವಾಲ್ ಬೆಂಡ್ ಆಗಿಬಿಡ್ತವೆ, ಇಲ್ಲ ಒಡೆದೋಗ್ಬಿಡ್ತವೆ. ಇದಕ್ಕೋಸ್ಕರ ಟೈಮು ಬೇಕಾಗುತ್ತೆ. ಅರ್ಜೆಂಟ್ ಮಾಡಬಾರ್ದು, ಅರ್ಜೆಂಟ್ ಮಾಡಿದ್ರೆ ಏನು ಕೆಲಸನೂ ಆಗೋಲ್ಲ. ಇದ್ರ ಪರಿಸ್ಥಿತಿ ಇನ್ನೂ ಬಿಸ್ತಾ ಇರೋಣ, ನೋಡೋಣ ಇನ್ನೇನೇನೈತೆ ಇದರಲ್ಲಿ. ಇನ್ನೊಂದು ಏನಂದರೆ, ಇದು ನನಗನ್ಸೋ ಮಟ್ಟಿಗೆ ಇವಾಗ ಗಂಟ ಇದು ಬಿಚ್ಚೇ ಇಲ್ಲ ಅನಿಸುತ್ತೆ. ಇಂಜನ್ನು ಹೆಡ್ಡು ಗಿಡ್ಡು ಏನು ಬೋರ್ ಗೀರ್ ಏನು ಬೆಳೆಸ್ದಂಗೆ ಕಾಣಿಸ್ಕೊತ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಮಾಡಿಸಿಲ್ಲ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇದು ಬಿಚ್ಚಿಲ್ಲ. ಪ್ಲಗ್ದು ಗ್ಯಾಪ್ಗಳು ನೋಡಿ, ಹಿಂಗೆ ಓಡ್ಕೊಂಬಂದಿರೋದು ಗಾಡಿ ಇದು. ಇಂಜಿನಲ್ಲಿ ಆಯಿಲ್ ನೋಡ್ಕೊಳ್ಳಿ, ಇಷ್ಟೇ ಇರೋದು. ನೋಡೋಣ, ಇದೊಂದು ಅಪ್ಡೇಟು. ಫುಲ್ಲು ಆ ಇಂಜಿನ್ ಆಚೆ ಎತ್ಕೊಂಡ್ಬಿಟ್ಟಿದ್ದೀನಿ. ಏನು ಎತ್ಕೊಂಡಿದ್ದೀನಿ ಅಂದರೆ, ಇದು ನೋಡಿ, ಇದೊಂದು ಪ್ರಾಬ್ಲಮ್ಮು. ಮತ್ತು ಡ್ರೈ ಬೋಲ್ಟ್ ಹೋಗಿದೆ. ಮತ್ತು ಇದರಲ್ಲಿ ಗಲೀಜು ನೋಡ್ರಪ್ಪ.
ಎಳೆದ್ರೇನೋ ಬರ್ತಾಯಿಲ್ಲ. ಏನಾಗಿ ವಾಶ್ ಮಾಡೋದಿದ್ದಾನೆ ಹೊಡೆದ್ರೇನು ಬರ್ತಾ ಇಲ್ವೇ? ಹಾಂ, ಓ ಒಂದು 2-3 kg ಮಣ್ಣೆ ಇದ್ದಂಗೆ ಇದೆಯಲ್ಲಪ್ಪ ಗೋಚಾರ. ನೋಡಿ, ಏನೇನೋ ಬಿದ್ದಿದೆ. ಇಲ್ಲೇನೋ ಇದೆಯಲ್ಲಪ್ಪ ಸ್ಪ್ರಿಂಗು. ಏನು ಹಿಡ್ದಿದ್ದು ಕಾರ್ಪೆಟ್ರದು. ಮುಚ್ಕೊಂಬಿಟ್ಟಿದೆ. ಕ್ಲೀನ್ ಆಗುತ್ತಾ? ಆಗಲ್ವಾ? ಹಾಂ, ಕ್ಲೀನ್ ಮಾಡೋಕ್ಕೆ ಸಾಧ್ಯನಾ? ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಲ್ಲ. ಟ್ರೈ ಮಾಡಿ ನೋಡಿಸ್ತೀನಿ. ಇಷ್ಟಿಗೆ ಇವಾಗ ನಿಲ್ಲಿಸ್ತೀನಿ. ಇದನ್ನು ಕ್ಲಚ್ ಕವರು ಬಿಚ್ಚಿದ್ದು ನೋಡಿಸ್ತೀನಿ. ಎಲ್ಲ ಬಿಚ್ಚೋದೆಲ್ಲ ನೋಡಿಸ್ತೀನಿ. ಇದರಲ್ಲಿ ಟ್ರೈ ಮಾಡ್ತೀನಿ. ನೋಡಿ ಹೆಂಗೆ ಟ್ರೈ ಮಾಡ್ತೀನಿ ಇದನ್ನು ಅಂತ. ಲಾಸ್ಟಲ್ಲಿ ಕಮೆಂಟ್ ಹಾಕಿ, ಕರೆಕ್ಟ್ ಕಮೆಂಟ್ ಹಾಕಬೇಕು ಏನು ಮಾಡಿದ್ದೀನಿ ಏನಿಲ್ಲ ಅಂತ. ಓಕೆ, ರೀಸೆಂಟಾಗಿ ಕ್ಲಚ್ ಕೆಲಸ ಆಗಿದೆಪ್ಪ. ಇದು ಯಾರು ಮಾಡಿದ್ದಾರೆ ಅಂದರೆ ಆ ಟೈಮಿಂಗ್ ಚೇಂಜ್ ನೋಡ್ಕೊಬೇಕಲ್ಲ ಗುರು. ಮೆಕ್ಯಾನಿಕ್ ಹೇಳಿದ್ರೆ ಹಾಕ್ಸ್ತಾರಲ್ಲ ಅವರು. ಹಾಂ, ವಾಲ್ಡೋರ್ ಬಿಚ್ಚಬೇಕು. ಯಾವ ಕ್ಲಚ್ ಬೀಸಿದಾಗ ವಾಲ್ಡೋರ್ ಬಿಚ್ಚಬೇಕು. ಟೈಮಿಂಗ್ ಚೈನು ಸ್ವಲ್ಪ ಹತ್ರ ಬಂದಿದ್ದು ಟೈಮ್ಗೆ ಚೇಂಜ್ ಮಾಡಬೇಕು. ವೀಕ್ ಕಾಣಿಸಿದ್ರೆ ಚೇಂಜ್ ಮಾಡ್ಕೊಬೇಕು. ಕ್ಲಚ್ ಹೆಂಗೂ ಬಿಸ್ತೀಯಲ್ಲ, ಆಯಿಲ್ ಹೆಂಗೋ ಹಾಕ್ತಿರಲ್ಲ. ಸ್ವಲ್ಪ ಚೈನ್ ಹಾಕಿ ಕೊಟ್ಬಿಡಿ. ಇನ್ನೊಂದು 2 ಸಾವಿರ ಓಡಿಸ್ಕೊಂಡಿರೋನಲ್ಲ. ಹಾಂ, ಗಾಡಿ ಇಲ್ಲಿಗೂ ಬರ್ತಾ ಇರಲಿಲ್ಲ ಗುರು. ನೋಡಿ, ಕ್ಲಚ್ಚು ಫ್ರೆಶ್ ಆಗಿದೆ. ಗಾಡಿ ಓಡಿಸಿದಾಗೂ ಕ್ಲಚ್ ಕಂಡೀಷನಲ್ಲೇ ಇತ್ತು. ಹಾಂ, ಟೈಮಲ್ಲಿ ನೋಡ್ಕೊಬೇಕು. ಯಾರನ್ನ ಬಿಚ್ಚಲಿ ನೋಡ್ರಪ್ಪ. ಇರೋದನ್ನ ನಾನು ನೋಡಿಸ್ತೀನಿ, ಇಲ್ಲಿರೋದನ್ನ ಏನೂ ನೋಡ್ಸೋಕೆ ಹೋಗಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ನಿಮಗೆ ನೀವು ಅಂದ್ಕೊಬೋದು. ಇವನ ಹತ್ರ ಗಾಡಿ ಬರಲಿ, ಇವನು ಏನೋ ದೊಡ್ಡದಾಗಿ ಇವನು ಮೆಕ್ಯಾನಿಕ್ಕು ಅದು ಇದು ಅದ್ರಿಗೋಸ್ಕರ ಹಾಕೋದು ವಿಡಿಯೋ ಇವನು ಅಂದ್ಕೊಬೋದು ನೀವು. ಇದರಿಂದ ದೊಡ್ಡ ಕಾರಣ ಇದೆ. ನನ್ನ ಜೊತೆಯಲ್ಲಿ ಆಗಿದೆ, ಅದ್ರಿಗೋಸ್ಕರ ನಾನು ಹೇಳ್ತೀನಿ ನಿಮಗೆ. ಅದು ಯಾವಾಗ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇದ್ರಿಗೆ ಯಾಕೆ ವೀಡಿಯೋ ಈ ಯೂಟ್ಯೂಬು, ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ ಏನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅವತ್ತು ಗೊತ್ತಾಗುತ್ತೆ ನಿಮಗೆ. ನಾನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ ನಾನು. ಹಾಂ, ಹಂಗೆಲ್ಲ ನಾನು ಮಾಡೋಂಗಿದ್ರೆ ಬರೋ ಗಾಡಿಗಳೆಲ್ಲ ಕರ್ಸ್ಕೊಂಡ್ಬಿಡ್ತದೆ, ಫೋನ್ ಮಾಡೋ ಗಾಡಿಗಳೆಲ್ಲ. ಹಾಂ, ಏನೋ ನಂದು ಹೊಟ್ಟೆಪಾಡು ನಡೀತಾ ಇದೆ. ನಿಮ್ಮ ಹೊಟ್ಟೆಪಾಡು ಮೇಲೆ ನೀವೇ ಕಲ್ಲು ಹಾಕ್ಕೊಂಬೇಡ್ರಿ. ಅರ್ಥ ಆಯ್ತಾ? ತುಮಕೂರಿಂದ ಇಲ್ಲಿಗೆ ಬರಬೇಕಾ ಗಾಡಿ? ಹಾಂ, ಏನಪ್ಪ ನೋಡಿ, ಚೈನು ವೀಕ್ ಇದ್ದರೆ ಹಾಕ್ಸ್ಬೇಕು. ಈ ಗಾಡಿಗಳವರು ಅಷ್ಟೇ, ಅವ್ರು ಹೇಳಿದ್ರೆ ಆಯ್ತಪ್ಪ ಹಾಕು ಅಂತ ಹೇಳಬೇಕು. 220 ರೂಪಾಯಿ 200 ರೂಪಾಯಿ ಚೈನು. ಏನು 200 2,000 3,000 ಅಲ್ಲ ಅದು. ಕ್ಲಚ್ ಬಿದ್ದಾಗ ಟೈಮಿಂಗ್ ಚೇಂಜ್ ಮಾಡ್ಕೊಬೇಕು. ಚೆನ್ನಾಗಿದ್ರೂ ಚೇಂಜ್ ಮಾಡೋಕ್ಕೆ ಹೇಳಿ, ಏನು ಪರವಾಗಿಲ್ಲ, ಏನು ಓಡಾಗೋದೇನಿಲ್ಲ. ಅರ್ಥ ಆಯ್ತಾ? ಒಂದು ಗೈಡು ಒಂದು ಚೈನ್ ಹಾಕ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡೋದು ಗಾಡಿ. ಹಿಂಗೆಲ್ಲ ಆಗಿ ನೀವು ಆ ಟೈಮಲ್ಲಿ ಚೈನ್ ಹಾಕೋಕೆ ಹೋದರೆ ಆಯಿಲ್ ಕುಡಿಯೋದು ಏನೇನೋ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಮತ್ತು ಮೆಕ್ಯಾನಿಕ್ ಹೇಳ್ತೀರ ಅವ್ನು ಟೈಮಿಂಗ್ ಚೈನ್ ಹಾಕಿದ ತಕ್ಷಣ ಆಯಿಲ್ ಕುಡಿದ್ಬಿಡ್ತು ಅಂತೀರ. ಹಿಂಗೆಲ್ಲ ಹೇಳ್ಬಾರ್ದು. ನೀವು ಹೇಳ್ರಿ ಮೆಕ್ಯಾನಿಕ್ಗಳು, ಹೋಗಿದ್ದಪ್ಪ ಹಾಕ್ಕೊಬೇಕು ಅಂತ. ಅವ್ರು ಹಾಕ್ಸ್ಕೊಂಡಿಲ್ಲ ಅಂದರೆ ಅವ್ರ ಹಣೆ ಬರ. ನೋಡೋಣ ಮುಂದಕ್ಕೆ. ಇದು ನೋಡ್ಬೋದು ಕೇಸ್ ಹೆಂಗೆ ಚೈನ್ ಉಜ್ಜಿಬಿಟ್ಟು ಎಲ್ಲ ಕ್ರಾಕ್ ಆಗಿಬಿಟ್ಟಿದೆ. ಇಲ್ಲಿ ಆಚೆನೇ ಬಂದುಬಿಟ್ಟಿದೆ. ಬೋರು ನೋಡ್ಬೋದು, ಬೋರು ತೂತು ಬಿದ್ದೋಗ್ಬಿಟ್ಟಿದೆ. ಬೋರು ಹೋಯ್ತು. ಇಲ್ಲಿ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡ್ಕೊಳ್ಳಿ, ಇದು ಸಮಸ್ಯೆ. ಚೈನ್ ಹೋದರೆ ನೋಡಿ ಹಾಕ್ಕೊಬೇಕು. ಶಾಫ್ಟ್ ಏನು ಪ್ಲೇ ಇದ್ದಂಗೆ ಕಾಣಿಸ್ಕೊತಾ ಇಲ್ಲ ನನಗೆ. ಮತ್ತೇನು ನಂಬಿಕೆ ಮಾಡ್ತಾ ಹಿಡ್ದು ಬಿಸ್ತಾ ಇದ್ದೀರಿ. ಇಲ್ಲ ಹೊಸದು ಹಾಕೋದು
ಇಲ್ಲಾಂದರೆ ರೀಸೆಟ್ ಮಾಡಿ ಹಾಕೋದು, ಏನೋ ಮಾಡಿದ್ರೆ ಆಯಿತು. ಇದೇ ಆಗೋ ಇಲ್ಲಿ ಆಣಿ ಹೊಡೆದವ್ರೆ. ಆಣಿ ಎಲ್ಲ ಹೊಡಿಬಾರ್ದು, ಆಣಿ ಹೊಡೆದ್ರೆ ಪ್ಲೇ ಬರುತ್ತೆ, ಮತ್ತು ಒಳಗಡೆ ಕಾಕ್ಗಳು ಅದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇಷ್ಟು ಪ್ಲೇ ಬಂದಾಗ ಏನಾಗುತ್ತೆ, ಕಾಗೆ ಆ ಕಡೆನೋ ಈ ಕಡೆ ಹಿಂದಕ್ಕೋ ಮುಂದಕ್ಕೆ ಹೋಗ್ಬಿಟ್ಟು ಗಯ 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 ಸೌಂಡ್ ಬರುತ್ತೆ. ಡಿಫ್ರೆನ್ಸರು ಬಿಚ್ಚಬೇಕಾಗುತ್ತೆ. ಪಿನ್ ಕರೆಕ್ಟಾಗಿ ಟೈಟಾಗಿ ಹೊಡಿಬೇಕು, ಶೇಕ್ ಆಗಬೇಡ್ದು. ಇದು ಪ್ಲೇ ಬರಲೇಬೇಡ್ದು ಯಾವುದೇ ಕಾರಣಕ್ಕೆ. ಒಳಗಡೆನೂ ಪ್ಲೇ, ಆಚೆನೂ ಪ್ಲೇ. ಅದ್ರ ಬುಷ್ ಓಡಿಸೋದು ಇಲ್ಲ ಕೇಸೆ ಚೇಂಜ್ ಮಾಡಬೇಕಾ ನೋಡೋಣ ಬಿಚ್ಚಿಬಿಟ್ಟು. ಒಟ್ಟಿನಲ್ಲಿ ಬಿಚ್ಚಿದ್ದೀನಿ ಅಂದರೆ ಅದನ್ನು ಏನೋ ಒಂದು ಗತಿ ಕಾಣಿಸ್ತೀರೋ ಅಂತ ಫಿಟ್ಟಿಂಗ್ ಮಾಡಲ್ಲ. ಹೊಸದು ಹಾಕ್ತೀನೋ ಅದನ್ನೇ ರೆಡಿ ಮಾಡ್ತೀನೋ ಪರ್ಫೆಕ್ಟ್ ಆಗಬೇಕು ಕೆಲಸ. ಆವಾಗ ಗಂಟ ನನಗೂ ಸಮಾಧಾನ ಆಗೋಲ್ಲ. ಓಕೆ, ನೋಡೋಣ ಮುಂದಕ್ಕೆ ಏನೇನಾಗುತ್ತೆ. ಈ ಪರಿಸ್ಥಿತಿ ನೋಡ್ಕೊಳ್ರಿ ಹೆಂಗಿದೆ ಅಂತ. ಇಂಜನ್ ಕಂಡೀಷನ್ ಬಿಚ್ಚಿ ಆಯ್ತೆಲ್ಲ. ಹೆಂಗೆ ಹಿಡ್ಕೋ ಇದು, ಹಂಗೆ ಸುಮ್ಮನೆ ಹಂಗೆ ಹಿಡ್ಕೊ ನೋಡಿ ಎಷ್ಟು ಹೋಗಿದೆ. ಹಿಂಗೆ ಹೆಡ್ಡು ಬೋರು ಏನೇನೋ ಮಾಡಿ ಹಾಕ್ಬಿಟ್ಟು ಕೂದಿಲ್ದಿರ ಇದೆಲ್ಲ ಅಲ್ಲೇ ಇರುತ್ತೆ. ಇದೆಲ್ಲ ಮತ್ತೆ ಏನಾಗ್ತದೆ, ಆಯಿಲಲ್ಲಿ ಮಿಕ್ಸ್ ಆಗಿ ಮತ್ತೆ ಇದ್ರಿಗೆ ಎಕ್ಕುತ್ತೆ. ಎಕ್ಕಿ ಮತ್ತೆ ಆಯಿಲ್ ಕುಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೋಡ್ಕೊಳ್ರಿ. ಮತ್ತು ಕ್ಲೀನ್ ಮಾಡೋ ಗಂಟ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದರೆ ಕ್ಲೀನ್ ಆಗಲ್ಲ. ಟ್ರೈ ಮಾಡೋಣ ಫ್ರೆಂಡ್ಸ್. ಹೇಳಿದ್ದೆ ಇದನ್ನು ವಾಶ್ ಮಾಡಬೇಕು, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಇದು ನೋಡಿ, ಎಲ್ಲಾದರೂ ಸರಿ. ಒಳಗಡೆ ಆಚೆ ಎಲ್ಲಿ ಪಂದಿಯಲ್ಲಿ ನೋಡಿದ್ರೂ ಒಂದೇ ಶೈನಿಂಗ್ ಇರುತ್ತೆ. ಇದ್ರ ಒಳಗಡೆ ಬೋಲ್ಟ್ ಹಾಕ್ಬಿಟ್ಟಿದ್ದೀನಿ. ಇದ್ರ ಒಳಗಡೆನೂ ಅದೇ ಇದೆ. ಪ್ಲಸ್ಸು ಇದು ವೆಲ್ಡಿಂಗ್ ಮಾಡಬೇಕು ಅಂದಿದ್ನಲ್ಲ, ವೆಲ್ಡಿಂಗ್ ಎಲ್ಲ ಆಗಿದೆ. ಇದು ಹೆಡ್ ಸಿಕ್ಕಿಲ್ಲ, ಹೆಡ್ ನಾಳೆ ಬರುತ್ತೆ. ಬೋರ್ ಹೊಸದು, ಹೆಡ್ ಹೊಸದು, ಶಾಫ್ಟ್ ಹೊಸದು. ಈ ಗಾಡಿಗೆ ಹೆಡ್ BS4, ಶಾಫ್ಟ್ BS4, BS3 ಗಾಡಿ ಇದು. ಓಕೆ, ಆಚೆ ಎಲ್ಲ ಐಟಮ್ ಎಲ್ಲ ತೊಳಿತಾ ಇದೆ. ಫುಲ್ ವೀಡಿಯೋ ಬಂದುಬಿಟ್ಟು ಯೂಟ್ಯೂಬಲ್ಲಿ ಬರುತ್ತೆ, ಹೋಗಿ ನೋಡ್ಬೋದು. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲಸ್ಸು ಫೋನ್ ಮಾಡಿದಿರ ಬರೋಕ್ಕೆ ಹೋಗಬೇಡಿ. ಎಲ್ಲ ಆಯಿತು. ನೋಡ್ಸೋಣ ಅನ್ಕೊಂಡು ಯಾವುದೋ ಗೇಂದಲ್ಲಿ ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ. ಗೇರ್ ಸ್ಟಾರ್ ಚೇಂಜ್ ಆಯಿತು, ಮತ್ತು ಒಳಗಡೆ ಬೇರಿಂಗ್ ಎರಡು ಹಳೇದೆ. ಇದು ಹೊಸದು ಹಾಕ್ತೀನಿ ಅಂತ ಹೇಳಿದೆ. ಹೊಸದು BS6 ಇದೆ, ನನ್ನ ಹತ್ರ ನೋಡಿಲ್ಲ. ಮತ್ತು ಇದನ್ನು ರೀಸೆಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಅಪ್ಸೆಟ್ಟು ಚೇಂಜ್ ಮಾಡಿಬಿಟ್ಟು ಪ್ಲಸ್ 2 ಬೇರಿಂಗು, ಒಂದು ಕಾಗು, ಅಷ್ಟು ಮಾತ್ರ ಲೇತಲ್ಲಿ ಕೊಟ್ಟು ಮಾಡಿಸಾಕ್ತಾಯಿದ್ದೀನಿ. ಇದ್ರಿಗೆ BS4 ಶಾಫ್ಟು. ನೋಡ್ಬೋದು, ಈ ಕಡೆ ಬಿದ್ದೋಗ್ಬಿಡುತ್ತಾ ಏನು ಸಮಾಚಾರ ನೋಡ್ಬೋದು. ಹೊಸದು ಹಾಕ್ತೀನಿ ಅಂತ ಹೇಳಿದೆ, ಆಗಿಲ್ಲ ಇದು. ಮತ್ತೇನು ಕಾಯೋಕ್ಕಾಗಲ್ಲ ನಾನು, ಇನ್ನೂ ಒಂದು ದಿವಸ ಆಗ್ಬಿಡುತ್ತೆ ಆಮೇಲೆ. ಅಷ್ಟು ಮಾತ್ರ ಇದ್ರಾಗಾಗಿದೆ. ಮತ್ತು ಅದ್ರಿಗೊಂದು ಬೇರಿಂಗು, ಮತ್ತು ಡಿಫ್ರೆನ್ಸರಲ್ಲಿ ಇದೊಂದು ನೀಡ್ಲ್ ಬೇರಿಂಗ್ ಚೇಂಜ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿದ್ದಾವೆ. ಮತ್ತು ರಿವರ್ಸ್ ಗೇರ್ದು ಹೊಸದು ಹಾಕಿ ಇದ್ರ ಬುಷ್ ಹೊಡೆದಿದ್ದಾಯಿತು ಒಳಗಡೆ ಲೇತಲ್ಲಿ. ಮತ್ತು ಇದೊಂದು ಥ್ರೆಡ್ ಹಾಕೋದು ಮರ್ತೋಗಿದೆ, ಮತ್ತು ಕಳಿಸಿ ಇದೊಂದು ಥ್ರೆಡ್ ಹಾಕ್ಸಿದ್ದೀನಿ. ಡ್ರೈ ಬೋಲ್ಟ್ ಎಲ್ಲ ಚೆನ್ನಾಗಿದೆ. ಇದ್ರ ಡ್ರೈ ಬೋಲ್ಟ್ ಹೋಗಿದ್ದು, ಪ್ಲಸ್ ಇದೆಲ್ಲ ಆಯಿತು. ಆಯಿಲ್ ಸೀಲು ಎಲ್ಲ ಆಯಿತು. ಮತ್ತು ಎಲ್ಲ ಫಿಟ್ಟಿಂಗ್ ಮಾಡಬೇಕು. ಸ್ವಲ್ಪ ನೋಡಿಸ್ತೀನಿ. ಕ್ಲಚ್ಚು ಫಿಟ್ಟಿಂಗ್ ಮಾಡಿದ್ದ ಹುಡುಗ
ಸ್ವಲ್ಪ ಸ್ವಲ್ಪ ನೋಡಿಸ್ತೀನಿ, ಪೂರ್ತಿ ಮಾಡೋಕ್ಕಾಗಲ್ಲ, ಲಾಂಗು ಆಗಿಬಿಡುತ್ತೆ, ಟೈಮು ವೇಸ್ಟ್ ಆಗಿಬಿಡುತ್ತೆ. ಓಕೆ, ನೋಡೋಣ ಇದ್ರ ಮುಂದೆ ಏನೇನಾಗುತ್ತೆ ಇದ್ರ ಕತೆ. ಇದು ಇಲ್ಲಿ ಬಂದು ಹಿಂಗೆಲ್ಲ ಗಜ್ಜಿ ಬಿಜ್ಜಿ ಆಗಿಬಿಟ್ಟಿದೆ. ಇದು ಏನಿಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಎಲ್ಲ ನೋಡ್ಕೊಳ್ಳಿ ಕ್ಲಿಯರಾಗಿ. ಇಲ್ಲಿ ಮಾತ್ರ ಹಿಂಗೆ ಗಜ್ಜಿ ಬಜ್ಜಿ ಆಗಿದೆ. ಏನಿಗಾಗಿದೆ ಯಾರಿಗನ್ನ ಟ್ಯಾಲೆಂಟ್ ಇದ್ದರೆ ಹೇಳಿ, ಇದೇನಕ್ಕಾಗಿರ್ಬೇಕು ಮೋಸ್ಟ್ಲಿ. ಇದೆಲ್ಲ ಈ ಥರ ಗಜ್ಜಿ ಬಿಜ್ಜಿ ಆಗಿದಲ್ವಾ, ಏನಿಗಾಗಿರ್ಬೇಕು ಹೇಳಿ ನೋಡೋಣ. ಮ್ಯಾಗ್ನೆಟ್ ಹೊಸದಾಯಿತು, BS4ದು ಬೋಲ್ಟ್ ಮಾತ್ರ ಸಿಕ್ತು, ಒಳಗಡೆ ವಾಷರ್ ಸಿಕ್ಕಿಲ್ಲ. ನಾನೇನು ಮಾಡಿದೆ ಅಂದರೆ ಕ್ಯಾಮ್ ಶಾಫ್ಟ್ಗೆ ಹಾಕ್ತಾರಲ್ಲ ಬುಷು, ಅದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಕರೆಕ್ಟಾಗಿ ಕುಣಿಸಿದ್ದೀನಿ, ಫ್ರೀಯಾಗಿದೆ. ಮತ್ತು ಎಲ್ಲ ಸೀಲ್ಡ್ ಎಲ್ಲ ಹೋಗ್ಬಿಟ್ಟಿದೆ. ಅದು ಫ್ಯಾನ್ ಪ್ಲೇಟ್ ಮಾತ್ರ ಉಳ್ಕೊಂಡಿದೆ ಗುರು. ಅದು ಟಚ್ ಆಗುತ್ತಾ ಏನು ನೋಡಬೇಕು, ಇಲ್ಲಾಂದರೆ ಅದು ಹೊಸದಾಗಬೇಕಾಗುತ್ತೆ. ಪ್ರತಿಯೊಂದು ಸೀಲ್ಡನ್ನು ಹೋಯ್ತಿದೆ, ಎಲ್ಲ ಸೀಲ್ಡು, ದೊಡ್ಡ ಸೀಲ್ಡಿಂದ ಹಿಡಿದು ಒಳಗಡೆಯಿಂದ ಹಿಡಿದು ಎಲ್ಲ ಚೇಂಜ್ ಮಾಡಲೇಬೇಕು. ಮಾತ್ರ ಆಗ್ತಾಯಿದೆ. ಒಂದು ಈ ಪಿನ್ ನೋಡ್ಕೊಳ್ರಿ, ಏನು ಪಿನ್ನು ಕಾಣಿಸ್ತಾ ಇದೆಯಾ? ಇಲ್ಲಿ ಒಂದು ಬರುತ್ತೆ ಗೇರ್ ಬಾಕ್ಸ್ದು ರಿವರ್ಸ್ ಗೇರ್ ಇದೆಯಲ್ಲ ಅದರಲ್ಲಿ, ಪ್ಲಸ್ಸು ಶಿಫ್ಟ್ರಲ್ಲಿ ಒಂದು ಬರುತ್ತದು, 2 ಪಿನ್ನು. ಯಾವತ್ತೂ ಅಷ್ಟೇ ಇದು ಫುಲ್ಲು ಟೈಟಾಗೇ ಇರಬೇಕು ನೀವು. ಇಲ್ಲಿ ಯಾವಾಗಾದ್ರೂ ನೋಡ್ಕೊಳ್ಳಿ ನೀವು, ಈ ಹೊಸ ಗಾಡಿಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದು. ಏನೋ ಒಂದು ಅನ್ಬೋದು ಮಾತು ಹೇಳ್ತಾ ಇದ್ದೀನಿ, ತಳ್ಳಾಡ್ಕೊಂಡು ರೋಡಲ್ಲಿ ಓಡಾಡಬೇಡ್ರಿ. ಈ ಪಿನ್ನು ಯಾವಾಗಲೂ ನೀವು ಚೆಕ್ ಮಾಡ್ಕೊಬೇಕು ಡ್ರೈವರ್ಗಳೇ. ಡೋರ್ ಬಿಚ್ಚಬೇಕು, ಡೋರೇ ಬಿಚ್ಚಲ್ಲ ನೀವು. ಇಲ್ಲಿದೆಲ್ಲ ಮಾಡ್ತೀರಾ, ಆಮೇಲೆ ಎಲ್ಲ ಮೂವ್ ಆಗ್ತಾಯಿಲ್ಲ ಅಣ್ಣ ಗಾಡಿ ಅಂತ ತಳ್ಕೊಂಡು ಹೋಗ್ತೀರಾ. ಅರ್ಜೆಂಟಿಗೆ ಏನು ಮಾಡ್ತಾನೆ ಮೆಕ್ಯಾನಿಕ್ಕು, ಒಂದು ಸ್ಕ್ರೂನೋ ಒಂದು ಆಣಿನೋ ಏನೋ ಒಂದು ಹಾಕಿ ಬಿಟ್ಬಿಟ್ಟು ಇದು ಪ್ಲೇ ಬಂದುಬಿಡುತ್ತೆ. ಪ್ಲೇ ಬಂದಾಗ ಅಮ್ಮಿಂಗ್ ಸೌಂಡು ಅದು ಇದು ಒಂದು 2 ದಿವಸ ಓಡಿದ್ಮೇಲೆ ಇಲ್ಲಿದ್ದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ಈ ಪಿನ್ ಆಚೆ ಬಂದುಬಿಟ್ಟಿರ್ತವೆ ಹೊಸ ಗಾಡಿಗಳಲ್ಲಿ ತುಂಬ. ಆ ಟೈಮಲ್ಲಿ ಸ್ವಲ್ಪ ಹೊಡ್ಕೊಂಡು ಇಲ್ಲಿಂದ ಒಂದು ಕಂಬಿನೋ ಏನೋ ಹಾಕಿ ಈ ಕಡೆ ಆ ಕಡೆ ಹೋಗದೆ ಇರೋಂಗೆ ಹಿಂಗೆ ಪ್ರೆಸ್ ಮಾಡಿಬಿಟ್ಬಿಡ್ರಿ, ಸರೋಗ್ಬಿಡುತ್ತೆ. ಮತ್ತು ಇದು ಉದುರೋಯ್ತು ಅನ್ಕೊಂಡು ನೂಟ್ಲಾಗ್ಬಿಡುತ್ತೆ ಗಾಡಿ. ನೂಟ್ಲಾದಾಗ ಏನಾಗುತ್ತೆ, ಗಾಡಿ ಗೇರ್ ಹಾಕಿದ್ರೆ ನೀವು ಮುಂದಕ್ಕೆ ಹೋಗಲ್ಲ. ಸುಮಾರು ಜನ ಆಗಿರ್ತದೆ, ನಾನೊಂದು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಇದು ಅಷ್ಟೇ, ಇದು ಉದುರೋಗ್ಬಿಟ್ರೆ ಏನಾಗುತ್ತೆ, ಇದು ಉದುರೋಗುತ್ತೆ. ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ ಉದುರಿರೋರಿಗೆ. ಆ ಟೈಮಲ್ಲಿ ಏನಾಗುತ್ತೆ, ಯಾವ ಗೇರಲ್ಲಿ ಇರುತ್ತೋ ಅದೇ ಗೇರಲ್ಲಿ ಇದ್ಬಿಡುತ್ತೆ, ಇಲ್ಲಾಂದರೆ ನೂಟ್ಲಲ್ಲಿದ್ದರೆ ನೂಟ್ಲಲ್ಲೇ ಇದ್ಬಿಡುತ್ತೆ ಗಾಡಿ. ನೂಟ್ಲು ಅದು ಇದು ಆಗಲ್ಲ. ಮತ್ತು ನೀವು ಯಾವ ಗೇರಲ್ಲಿದೆ ಅದೇ ಗೇರಲ್ಲಿ ಗ್ಯಾರೇಜ್ ಎತ್ಕೊಂಡು ಹೋಗ್ಬೋದು. ಅಪ್ಪಿತಪ್ಪಿ ಇದು ಕೆಳಗಡೆ ಹಿಂಗೆ ಡೌನ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಇದು ಡೌನ್ ಆದಾಗ ಇದು ಆಚೆ ಬಂದ್ಬಿಡ್ತು ಅನ್ಕೋ, ಇನ್ನು ಮತ್ತೆ ನೀವು ಆ ಪಿನ್ ಹಾಕಿದ್ರೂ ಏನೂ ಪ್ರಯೋಜನ ಬರೋಲ್ಲ. ಮತ್ತು ಕ್ಲಚ್ ಕವರ್ ಬಿಚ್ಚಿನೇ ಇದು ಹಿಂಗೆ ಹಾಕಿ ಮತ್ತೆ ಹಿಂಗೆ ಪಿನ್ ಹೊಡಿಬೇಕು ಅದ್ರಿಗೆ, ಹಂಗಾಗ್ಬಿಡುತ್ತೆ. ಈ ಪಿನ್ನ ಆಚೆ ಬಡ್ದಿರೋಂಗೆ ಟೈಟಾಗಿ ಹೊಡಿಬೇಕು. ಮೆಕ್ಯಾನಿಕ್ಗಳನ್ನಾಗಲಿ ಗಾಡಿಗಳವರನ್ನಾಗಲಿ ಯಾರನ್ನಾಗಲಿ ಟೈಟಾಗಿರ್ಬೇಕು ಇದು ಯಾವತ್ತೂ. ಲೂಸ್ ಇತ್ತು ಅಂದ್ಕೊಳ್ಳಿ ಉದುರೋಗ್ಬಿಡುತ್ತೆ. ಉದುರೋದ್ರೆ ಗಾಡಿ ಇಲ್ಲಿ ಪ್ರಾಬ್ಲಮ್ ಬರುತ್ತೆ, ಇಲ್ಲಿ ಉದುರೋದ್ರೇನೂ ಪ್ರಾಬ್ಲಮ್ ಬರುತ್ತೆ. ತಳ್ಳೊಳ್ಕೊಂಡು ಓಡಾಡಬೇಕು. ಇದೆಲ್ಲನೂ ಉದುರೋದ್ರೆ ಹೋಗಲಿ, ಪ್ಲಸ್ ಏನೋ ಕ್ಲಚ್ ಬೀಸ್ತಾರೆ, ಏನೋ ಬಿಚ್ಚಿ ಹೊಡಿತಾರೆ, ಮತ್ತೆ ಸರೋಗ್ಬಿಡುತ್ತೆ. ಇದು ಉದುರೋದಾಗೆ ಪ್ರಾಬ್ಲಮ್ ಜಾಸ್ತಿ. ಏನಾಗುತ್ತೆ ಅಂದರೆ ಸುಮ್ಮನೆ ಒಂದು ಆಣಿನೋ ಒಂದು ಕಂಬಿನೋ ಒಂದು ವೆಲ್ಡಿಂಗ್ ಕಂಬಿನೋ ಏನೋ ಹಾಕಿ ತುರುಕ್ಬಿಡ್ತಾರೆ, ತುರುಕ್ಬಿಟ್ಟು ಬೆಂಡ್ ಮಾಡಿಬಿಟ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಪ್ಲೇ ಬಂದುಬಿಡುತ್ತೆ. ಪ್ಲೇ ಬಂದಾಗ ನೀವು ಹಿಂಗಿರುತ್ತೆ, ಹಿಂಗಿದ್ದಾಗ ಇದು ಜಾಸ್ತಿ ಒಳಗಡೆ ಹೋಗಿ ಗಯ ಅಂತ ಸೌಂಡು, ಮತ್ತು ಬೇರಿಂಗ್ಗೆ ಅದ್ರಿಗೆ ಟಚ್ ಆಗುತ್ತೆ. ಮತ್ತು ಸ್ವಲ್ಪ ಓಡಿ ಕಾಗ್ಬಿಡೋಗ್ಬಿಡುತ್ತೆ, ಡಿಫ್ರೆನ್ಸರ್ ಕೆಲಸ ಬಂದುಬಿಡುತ್ತೆ. ಓಕೆನಾ, ಇದನ್ನು ಗಮನ ಇಟ್ಕೊಳ್ಳಿ. ಇದು ಆಚೆ ಬಂದುಬಿಟ್ಟಿರುತ್ತೆ, ಆವಾಗ ನೋಡ್ಕೊಂಡು ಒಳಗಡೆ ಹೊಡ್ಕೊಬೇಕು. ಓಕೆ, ಎಲ್ಲ ಆಯ್ತು. ಇದು ಬೋರು ಹೆಡ್ಡು ಎಲ್ಲ ಫಿಟ್ಟಿಂಗು. ಮತ್ತು ಬಂದು ಇದು ನೋಡ್ಕೊಳ್ರಿ, ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ ಇದು ಹಾಕೋಕ್ಕೆ. ಇದು ನೋಡಿ ಹೋಗ್ತಾಯಿಲ್ಲ, ಟೈಟಾಗಿ ಹೋಗುತ್ತೆ. ಮತ್ತು ಏನಾಗುತ್ತೆ, ಕೀ ಬಿದ್ದೋಗ್ಬಿಡುತ್ತೆ. ಎಲ್ಲೋಯ್ತು ಕೀ ನೋಡಿ, ಇಲ್ಲಿದೆ, ಇಲ್ಲಿ ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗಿರೋ ಕಾರಣಕ್ಕೆ ಏನಾಗುತ್ತೆ ಅಂದರೆ, ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಕುಣಿಸೋ ಟೈಮಲ್ಲಿ ಕಷ್ಟ ಆಗುತ್ತೆ. ಮೊನ್ನೆ ಒಂದು ಗಾಡಿಗೆ ನೋಡಿದ್ದೀನಿ, ಕೀನೇ ಇಲ್ಲ, ಬರೀ ಒಂದು ಕೀ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾರೆ ಯಾರೋ. ಕುತ್ಕೊಂಡಿರೋ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನೀವು
ಈ ಥರ 2 ಕೀನು ಹಾಕ್ಕೊಂಬಿಡ್ಬೇಕು. ಕೂರ್ತಾ ಇಲ್ಲ, ಅದ್ರಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಗೊತ್ತಾಗಲಿ ಅಂತ. ಫಸ್ಟು ಇದ್ರಿಗೆ ಹಾಕ್ಕೊಬೇಕು. ಯಾವ್ದ್ರಿಗೆ? ಇದ್ರಿಗೆ ಒಂದು ಹೋಯ್ತಾ. ಹಿಂದೆ ಸ್ವಲ್ಪ ಬೆಳ್ಳಿ ಹಿಡ್ಕೊಬೇಕು. ऐसे पकड़ रहे इसको, फ़ोन ऐसे ही पकड़, ऐसे पकड़. हाँ क्लीन से आ रहा है. ಹಿಂಗೆ ಹಿಡ್ಕೊಂಡು ಹೊಡೀರಿ ಸ್ವಲ್ಪ. ಹೊಡೆದ್ರೆ ಸ್ಟ್ರೈಟಾಗಿ ಹೋಗ್ಬಿಡುತ್ತೆ, ಕುತ್ಕೊಂತು. ಮತ್ತು ಇದು ಬಿಚ್ಚಿ ನೋಡಿರಿ, ಹಿಂಗೆ ಲಾಕ್ ಆಯಿತಾ, ಅಷ್ಟೇ. ಇದ್ರಲ್ಲಿ ಹಾಕ್ಕೊಂಡು ಈ ಕಡೆನೂ ಕೀ ಹಾಕ್ಕೊಂಡು 2 ಸೈಡ್ ಇಲ್ಲಿ ಕುತ್ಕೊಂಬಿಟ್ರೆ ಅಲ್ಲಿ ಲೆವೆಲ್ಲಾಗಿ ಹೋಗುತ್ತೆ. ಇಲ್ಲೊಂದು ಬೆಳ್ಳಿ ಇಕ್ಕೊಬೇಕು ಹಿಂದೆ, ಸ್ವಲ್ಪ ಜರುಗ್ದೇರಂಗೆ ಹಾಕಿ ಹೊಡೆದ್ರೆ ಹೋಗ್ಬಿಡುತ್ತೆ ಡೈರೆಕ್ಟಾಗಿ. ಇದೊಂದು ಕ್ಲೂ, ಗೊತ್ತಾಯ್ತಾ? ಮತ್ತು ಅದು ಕುಣ್ಸೋ ಟೈಮ್ ತುಂಬ ಕಷ್ಟ ಆಗುತ್ತೆ, ಅದು ಗೊತ್ತು ನನಗೆ. ಆಗದೇ ಇರೋ ಟೈಮಲ್ಲಿ ಐಡಿಯಾನ ಓಡಿಸ್ಬೇಕು. ಸ್ವಲ್ಪ ಈ ಕಡೆನ ಕೀ ಹಾಕ್ಕೊಂಬಿಟ್ಟು ಡೈರೆಕ್ಟಾಗಿ ಪ್ರೆಸ್ ಮಾಡೋ, ಸ್ವಲ್ಪ ತಟ್ಟಿದ್ರೆ ಹೋಗ್ಬಿಡುತ್ತೆ, ಸ್ಟ್ರೈಟಾಗಿ ಹೋಗಿ ಆ ಕೀಯಲ್ಲಿ ಕುತ್ಕೊಂಬಿಡೋದು. ಈ ಕೀ ತೆಗ್ದು ನೋಡ್ಬೇಕು, ಮತ್ತು ಅಲ್ಲಾಡ್ಸಿದ್ರೆ ಲಾಕ್ ಆಗಿದೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟೇ, ಸಿಂಪಲ್ ಮೆಥಡ್ ಅದು. ಎಲ್ಲ ಆಯ್ತಿದು. ಶೀಲ್ಡ್ಗಳಾಗಬೇಕು. ಶೀಲ್ಡ್ ಹಾಕೋಣ. ರಿಲೀಸರ್ ಚೇಂಜ್ ಆಯಿತು. ಇದು ಸ್ವಲ್ಪ ಫ್ರೀ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉದ್ದು ತರಿಸಿದ್ದೀನಿ. ಇದು ಅದು ಜಾಸ್ತಿ ಉದ್ದ ಹಾಕೋಕ್ಕೆ ಹೋಗ್ಬಾರ್ದು, ಫೇಸಿಂಗ್ ಹೋಗ್ತಾ ಇರ್ತದೆ. ಜಾಸ್ತಿ ಫ್ರೀ ಆಗೋಷ್ಟು ಆಗಬಾರ್ದು ಇರೋ ಮತ್ತು ಸ್ವಲ್ಪ ಫ್ರೀ ಇರಲಿ ಅಂತ ಹಾಕಿದ್ದೀನಿ. ಜಾಸ್ತಿ ಇಷ್ಟು ಉದ್ದ ಹಾಕ್ಬಿಟ್ಟು ಫ್ರೀಯಾಗಿ ಓಡಂಗೆ ಮಾಡಿಬಿಟ್ರೆ ಕ್ಲಚ್ ಫೇಸಿಂಗು ಒಂದೊಂದು ತಿಂಗಳು ಒಂದೊಂದು ಗೀತ ಆಗ್ತಾ ಇರಬೇಕು. ಜ್ಞಾಪಕ ಇರಲಿ. ಏನಂದರೆ ಅದು ಮಾಡಬಾರ್ದು, ಏನು ಬೇಕೋ ಅದೇ ಮಾಡಬೇಕು. ಆಯಿತು, ಇದೆಲ್ಲ ಕಂಪ್ಲೀಟು. ಸ್ಟಾರ್ಟ್ರ್ ಒಂದು ಪೆಂಡಿಂಗ್ ಇದೆ, ಮತ್ತು ಇನ್ನೊಂದು ಕ್ಲಾಂಪ್ ಹಾಕಬೇಕು, ಬೆಡ್ಡಿಂಗ್ ಕ್ಲಾಂಪು. ಎಲ್ಲ ಆಲ್ಮೋಸ್ಟ್ ಆಗಿದೆ. ಇದೊಂದು ವಾಲ್ ಬ್ಲಾಕ್ ಮಾಡಬೇಕು. ಓಕೆ, ನೋಡೋಣ. ಬೆಳಿಗ್ಗೆ ಟೈಮ್ ಈಸ್ ಓವರ್. 12:15 ಆಗ್ಬಿಡ್ತಲ್ಲೋ. 11:15. ಓಕೆ, ಬೆಳೆ ಇನ್ನೇನಿದೆ, ವೈರಿಂಗ್ ಏನೋ ಪ್ರಾಬ್ಲಮ್ ಆಗಿದೆ, ಅದು ಸುಟ್ಟೋಗಿದ್ದಂಗಿದೆ. ಅದೊಂದು ಫ್ರಂಟದು ಆಗಿದೆ, ಫ್ರಂಟ್ ಕೆಲಸ ಇತ್ತು. ಇದೇ ಗಾಡಿ ಅದು. ಓಕೆ, ಸ್ಟಾರ್ಟ್ ಮಾಡಿ ನೋಡಿಸ್ತೀನಿ ಏನಾಗುತ್ತಂತ. ಆಮೇಲೆ ನೋಡೋಣ ಕತೆ. ಸೊ ಆಯಿತು, ಇದೆಲ್ಲ ವೀಡಿಯೋ ಮಾಡಿರಲಿಲ್ಲ ಫೈನಲ್ದು. ಇದ್ರದ್ದು ಕರೆಕ್ಟ್ ಇದೆ. ಮತ್ತು ಸೈಲೆನ್ಸರ್ ಪ್ರಾಬ್ಲಮ್ಮು ಎಲ್ಲ ಉದುರೋಗ್ಬಿಟ್ಟಿತ್ತು. ಅದರಲ್ಲಿ ವೈರಿಂಗ್ ಎಲ್ಲ ಸುಟ್ಟೋಗಿತ್ತು, ಅದೆಲ್ಲ ರೆಡಿ ಆಯಿತು. ಇಲ್ಲೆಲ್ಲ ಪೈಪ್ಗಳು ಬಿದ್ದಿದ್ದಾವಪ್ಪ ಇದ್ರದ್ದು, ಸೈಲೆನ್ಸರ್ದು. ಇದ್ರ ಒಳಗಡೆ ಉದುರೋಗಿದ್ದಿದ್ದು. ಇದು ಇನ್ನೊಂದು ಪೀಸ್ ಅಲ್ಲಿದೆ ನೋಡಿ. ಫ್ರಂಟದಾಯಿತು, ಎಲ್ಲ ಕಂಪ್ಲೀಟ್ ಆಗಿದೆ, ಕರೆಕ್ಟಾಗಿದೆ. ಸೈಲೆನ್ಸರ್ ಒಂದು ಪ್ರಾಬ್ಲಮ್ಮು. ಸ್ವಲ್ಪ ಪೈಪ್ಗಳೆಲ್ಲ ಕಿತ್ತೋಗಿರೋದಕ್ಕೂ ಫುಲ್ಲು ರಫು ಬರ್ತಾಯಿದೆ ಸೌಂಡು. ಹಂಗೆ ಆಯಿಲ್ ಕೂಲರ್ ಇದೆ. वो अच्छा ही है, दे डालो उनको. ಕಾರ್ಬೆಟ್ರು, ಏರ್ ಫಿಲ್ಟ್ರು ಎಲ್ಲ ಆಗಿದೆ. ಸುಮಾರು ದಿವಸ ಆಗಿತ್ತು ಒಂದು ಮನುಷ್ಯ ಕಳೆದೋಗಿ. ಈ ಮನುಷ್ಯ ಇವಾಗ ಬಂದವನೆ 3-4 ತಿಂಗಳಿಂದ. ಇವಾಗ ಜ್ಞಾಪನ ಬಂದೈತೆ ಗ್ಯಾರೇಜು ಮನುಷ್ಯನ್ಕ. ಬರೀಲಿ, ಓನ್ ಎತ್ತರ ಓಡೋತಾನೆ ಕಿಲೋಮೀಟ್ರ್ ಗಟ್ಟಲೆ. ಓಕೆ, ಸರೋಗಿದೆ ಎಲ್ಲ. ಗ್ರಿಪ್ಪರು ಗಾಡಿ ನಂಬರ್ ಇದು ಗಾಡಿ
ಹ್ಞೂ ಸರಿಯಾಗಿದೆ ಎಲ್ಲ. ಖರ್ಚು ಅಷ್ಟೇ ಹೋಗಿದೆ ಇದ್ರಿಗೆ. ಖರ್ಚೆಲ್ಲ ಹೇಳೋದು ಬೇಡ, ಆಮೇಲೆ ನೋಡೋಣ ಕತೆ. ಖರ್ಚು ಹೇಳಿದ್ರೆ ಒಂದೊಂದು ಗಾಡಿಗೆ ಒಂದೊಂದು ಥರ ಬರ್ತದೆ. ಮತ್ತು ಇದೇ ಖರ್ಚು ಅದ್ರಿಗಾಗುತ್ತಾ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರ, ಅದೇ ಖರ್ಚು ಇದ್ರಿಗಾಗುತ್ತಾ ಅಂತ ಕನ್ಫ್ಯೂಸ್ ಆಗೋಗ್ಬಿಡ್ತೀರ. ಅಂದರೆ ಹೆವಿ ಹೋಗಿದೆ ಖರ್ಚು. ಇದು ಆಯಿಲ್ ಕೂಲರು ಡಿಸ್ಕನೆಕ್ಟ್ ಮಾಡಿಬಿಟ್ಟಿದೆ, ಊರಿಗೆ ವಾಪಸ್ ಕೊಟ್ಟಿದ್ದೀನಿ. ಇಕ್ಕೊಲ್ಲಿ ಮತ್ತೆ ನೋಡೋಣ ಆಮೇಲೆ. ಓಕೆ.